ಗೈಸ್ ನಾನ್ ರಾತ್ರಿ ಎಲ್ಲ ಬರ್ಕೊಂಡ್ ಕುತ್ಕೊಂಡಿದ್ ನೋಡಿ ನಮ್ಮ ಮನೇಲಿ ಎಲ್ಲಾರ್ಗು ಶಾಕ್ ಆಗ್ಬಿಟ್ಟೈತೆ. ಏನೋ ಬರೀತಿದ್ಯಾ? ಅಸೈನ್ಮೆಂಟ್. ಯಾವ್ದು? ಕನ್ನಡ. ಏನ್ ಇಷ್ಟ ದಿನ ಕಾಲೇಜ್ಗೆ ಹೋಗೋದು ಶುರು ಆಯ್ತು, ಇವಾಗ ಕುತ್ಕೊಂಡು ಅಸೈನ್ಮೆಂಟ್ ಬರೀತಿದ್ಯಾ? ಅದು ನನ್ನ ಇಷ್ಟ. ಏನ್ ಅಸೈನ್ಮೆಂಟ್ ಬರೀತಿದ್ಯಾ ಇಲ್ಲ ಯಾವ್ದಾದ್ರು ಹುಡುಗಿಗೆ ಲೆಟ್ರ್ ಗಿಟ್ರ್ ಬರೀತಿದ್ಯಾ? ಬಂದಿಲ್ಲಿ ಓದ್ತಿರೋ ಹುಡುಗನ್ ತಲೆ ತಿನ್ನಕ್ಕೆ. ಓದ್ತಿರೋ ಹುಡುಗ. ಗೈಸ್ ಇಲ್ಲಿಗೆ ರಾತ್ರಿದ್ ಕತೆ ಮುಗೀತು. ಕಾಲೇಜಿಂದ ಬರ್ತಾ ಹಂಗೆ ಒಂದ್ ಸ್ವಲ್ಪ ಪಾನಿಪುರಿ ತಿನ್ಕೊಂಡಿ, ಹಂಗೆ ಇನ್ನೊಂದ್ ಸ್ವಲ್ಪ ಶವರ್ಮಾನು ತಿನ್ಕೊಂಡಿ, ಲಾಸ್ಟಿಗೆ ಒಂದ್ ಸ್ವಲ್ಪ ಬಾದಾಮ್ ಮೇಲ್ ಕುಡ್ಕೊಂಡು ಸೀದಾ ಮನೆ ಹತ್ರ ಬಂದೆ. ಮತ್ತೆ ಒಂದ್ ಸ್ವಲ್ಪ ಬಿಟ್ಟು ನಮ್ಮಮ್ಮ ಹತ್ರ ಬಂದ್ರೆ ನಮ್ಮಮ್ಮ ನೋಡಿದ್ರೆ ಕಾಫಿ ಕುಡಿತಾ ಇದ್ರು. ಮತ್ತೆ ನನಗ್ ಜ್ಯೂಸ್ ಕುಡಿಬೇಕು ಅಂತ ಅನಿಸ್ತು. ಅದಕ್ಕೆ ಆಚೆ ಹೋಗಿ ನೋಡಿದ್ರೆ ಯಾರೋ 2 ಬೆಕ್ಕಿನ ಮರಿ ಬಿಟ್ಟೋಗವ್ರೆ. ನೋಡಕ್ ಮಾತ್ರ 2 ಸಕ್ಕತ್ತ ಇದ್ವು. ಹಿಡ್ಕೊಳ್ಳೋಣ ಅಂತ ಹೋದ್ರೆ ಕೈಗೆ ಸಿಗ್ತಾನೆ ಇರ್ಲಿಲ್ಲ. ಆದ್ರೆ ನನ್ ಹಿಂದಿಂದೇನೆ ಓಡಾಡ್ತಿದ್ವು. ಆದ್ರೆ ಕೆಳಗ್ ಬಗ್ಗೆ ಹಿಡ್ಕೋಣ ಅಂತ ಹೋದ್ರೆ ಎಷ್ಟು ಸ್ಪೀಡ್ ಆಗಿ ಓಡೋಗ್ತಿದ್ವು ಅಂತ ನೀವೇ ನೋಡ್ರಿ. ಗೈಸ್ ಅವು ಹತ್ರಕ್ಕೇನೋ ಬರ್ತಾ ಇದ್ವು, ಆದ್ರೆ ಮುಟ್ಸ್ಕೊಳಕ್ ಬಿಡ್ತಾ ಇರ್ಲಿಲ್ಲ. ಎಲ್ಲಿಗೆ ಹೋಗ್ತವೆ, ಇಲ್ಲೇ ಓಡಾಡ್ಕೊಂಡ್ ಇರ್ತವೆ ಅಂತ ನಾನು ಅವನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಅಲ್ಲಿಂದ ಸೀದಾ ಒಂದ್ ರೋಸ್ ಮಿಲ್ಕ್ ಕುಡ್ಕೊಂಡು ಮತ್ತೆ ಸೀದಾ ನಮ್ಮ ಮನೆ ಕಡೆ ವಾಪಸ್ ಬಂದೆ. ಮನೆಗ್ ಬಂದಿದ ತಕ್ಷಣ ನಮ್ಮ ಅಮ್ಮನೂ ಕೇಳ್ತಾವ್ರೆ ರಾತ್ರಿ ಎಲ್ಲ ಅಷ್ಟೊಂದ್ ಏನ್ ಬರೀತಾ ಇದ್ದೆ ಅಂತ. ರಾತ್ರಿ ಎಲ್ಲ ಏನ್ ಬರ್ಕೊಂಡ್ ಕೂತಿದ್ದೆ? ಏನೋ ಕೊಟ್ಟಿದ್ರು, ಅಸೈನ್ಮೆಂಟ್ ಕೊಟ್ಟಿದ್ರು. ಬರ್ದೆ ಸರಿ ಆಯ್ತು. ಏನಕ್ಕೆ ಇಷ್ಟೊಂದ್ಸಲಿ ಕೇಳ್ತಾವ್ರೆ ಅಂತ ಅಂದ್ರೆ, ನಾನು ಇಷ್ಟು ದಿನ ಕಾಲೇಜ್ಗೆ ಹೋಗಿದ್ರು ಮನೆಗ್ ಬಂದಿ ಒಂದ್ಸಲಿ ಬುಕ್ ಓಪನ್ ಮಾಡಿ ಓದೂ ಇರ್ಲಿಲ್ಲ, ಬರ್ದೂ ಇರ್ಲಿಲ್ಲ. ಅದಕ್ಕೆ ಮನೇಲಿ ಇರೋರು ಎಲ್ಲರೂ ಸ್ವಲ್ಪ ಶಾಕ್ ಅಲ್ಲವ್ರೆ. ಗೈಸ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಓದೋದು ಬರೆಯೋದ್ನೆಲ್ಲ ಬ್ಲಾಗ್ ಅಲ್ಲಿ ಆಗ್ತಾ ಇರೋದು. ಗೈಸ್ ಆಮೇಲೆ ಇದು ಬಂದ್ಬಿಟ್ಟು ನಂದು ಹೊಸ ಅಕೌಂಟ್, ನನ್ನ ಹಳೆ ಅಕೌಂಟ್ ಬಂದ್ಬಿಟ್ಟು ಸಸ್ಪೆಂಡ್ ಆಗ್ಬಿಟ್ಟೈತೆ. ಗೈಸ್ ನೋಡ್ತಿರೋ ಅಂತ ಎಲ್ಲಾ ಕನ್ನಡಿಗರು ಮನ್ಸ್ ಮಾಡಿದ್ರೆ ಇವತ್ತೇ ನಂದು 100K ಆಗ್ಬಿಡುತ್ತೆ. ಗೈಸ್ ಫಸ್ಟ್ ಹೆಂಗೆ ವಿಡಿಯೋಸ್ ಮಾಡ್ತಾ ಇದ್ನೋ ಅದಕ್ಕಿಂತ ಮಸ್ತಾಗಿ ವಿಡಿಯೋಸ್ ಮಾಡಕ್ಕೆ ಇನ್ನ ಟ್ರೈ ಮಾಡ್ತೀನಿ. ಏನಿಲ್ಲ ಗೈಸ್, ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ರಿ ಸಾಕು. ಸೊ ಗೈಸ್ ಇಷ್ಟೇ ಇವತ್ತಿನ ವಿಡಿಯೋ, ಮತ್ತೆ ನಾಳೆ ಸಿಗೋಣ. ಟೇಕ್ ಕೇರ್ ಅಂಡ್ ಬೈ ಬೈ.